ಶಾಸಕರ ಹಠ ಬದಲಾವಣೆ ಫಿಕ್ಸ ಸಂಧಾನಕ್ಕೆ ಬಗ್ತಾ ಇಲ್ಲ ಅತೃಪ್ತ ಶಾಸಕರು ಯಾರಿಗೆ ಕುಕ್ ಯಾರಿಗೆ ಶಾಕ್ ಸಂಪುಟ ಸಂಕಟ ಶಾಸಕರ ಹಠ ಸಿಎಂಗೆ ಸಂಪುಟ ಸಂಕಟ ಎದುರಾಗಿದೆ. ಸಂಪುಟ ವಿಸ್ತರಣೆ ಆದ್ಮೇಲೂ ಕೂಡ ನೋಡ್ತಾನೆ ಇದೀವಲ್ಲ ಯಾವ್ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾನೆ ಇದಾವೆ, ಅಸಮಾಧಾನ ವ್ಯಕ್ತವಾಗ್ತಾನೆ ಇದೆ. ಶಾಸಕರು ಮತ್ತೆ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಗಮ ಮಂಡಳಿಗಳ ಆಫರ್ ಅನ್ನ ಇಡ್ಲಾಗ್ತಾ ಇದೆ. ಕೆಲವು ಶಾಸಕರು ಓಕೆ ಅಂತ ಇದ್ರೆ, ಇನ್ನ ಕೆಲವರು ಯಾಕ್ರಿ ಬೇಕು ನಮ್ಗೆ ನಿಗಮ ಮಂಡಳಿ, ಕೊಡಂಗಿದ್ರೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಸಂಪುಟದಲ್ಲಿ ಬದಲಾವಣೆ ಇನ್ನೂ ಕೂಡ ಇದೆಯಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಯಾರಿಗೆ ಚಾನ್ಸ್ ಇರುತ್ತೆ, ಯಾರಿಗೆ ಕೊಕ್ ಕೊಡ್ಲಾಗುತ್ತೆ, ಮಹಿಳಾ ಕೋಟದಲ್ಲಿ ಯಾರಿಗೆ ಲಕ್ ಇದೆ, ಹೇಗಿದೆ ವರಿಷ್ಠರು ಮತ್ತು ಸಿಎಂ ಲೆಕ್ಕಾಚಾರ. ಇಲ್ಲಿ ಪ್ಲಾನ್ ಎಲ್ಲ ಫ್ಲಾಪ್ ಆಗಿರುವಂತ ಸ್ಪಷ್ಟವಾಗಂತೂ ಗೊತ್ತಾಗ್ತಾ ಇದೆ. ಮಿಸ್ಮ್ಯಾನೇಜ್ಮೆಂಟ್ ಆಗೋಗಿರುವಂತದ್ದು. ಇಲ್ಲಿ ನಾವು ಹೇಳಿದ್ ನಡೆಯುತ್ತೆ ಅಂತ ಹೈಕಮಾಂಡ್ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ಹೊಡ್ತಾ ಬಿದ್ದಿರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯವ್ರಿಗೂ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲ ಕೆಲವರ ಹೆಸರು ಹೇಗ್ ಬಂತು ಅಂತ. ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇರುವಂತದ್ದು. ಇಲ್ಲಿ ಯಾರ್ಯಾರು ಏನೇನು ಮಾಡಿದಾರೋ ಏನೋ ಎತ್ತ ಅನ್ನುವಂಥದ್ರ ಬಗ್ಗೆನೆ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನ ಮಾಜಿ ಸಿಎಂ ಸಿದ್ದು ಸೈಲೆಂಟ್ ಯಾಕೆ, ಸಿದ್ದು ಸೈಲೆಂಟ್ ಹಿಂದಿನ ಕಾರಣ ಏನು? ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇದೆ. ಸಿದ್ದರಾಮಯ್ಯನವರ ಸೈಲೆಂಟಿಗೆ ಏನ್ ಕಾರಣ ಅನ್ನುವಂಥದ್ದನ್ನ ಒಂದು 3 ದಿನದಿಂದಲೂ ಕೂಡ ನೋಡ್ತಾ ಇದೀವಿ. ಅವರು ಹೇಳಿದಂತವರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಮೇನ್ ಆಗಿ ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ಪ್ರತಿನಿಧಿಗಳು. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಇದ್ದಾರೆ, ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತು ಕಾರ್ತಿಕ್. 3 ಜನರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ಇದೆ. ಸಚಿವ ಸ್ಥಾನಕ್ಕೆ ಶಾಸಕ ಕೃಷ್ಣಪ್ಪ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಕೊಟ್ರೆ ಸಚಿವ ಸ್ಥಾನ, ಇಲ್ಲ ಅಂದ್ರೆ ಏನು ಬೇಡ, ನನಗೆ ಗೊತ್ತಿದೆ ಏನು ಮಾಡೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮಹದೇವಪ್ಪ ಜೊತೆ ದೆಹಲಿಗೆ ಕೃಷ್ಣಪ್ಪ. ಯಾರ ಸಂಧಾನಕ್ಕೂ ಬಗ್ತಾ ಇಲ್ಲ ಕೃಷ್ಣಪ್ಪ. ಹಿಂದೆ ಹೇಳಿದಂತೆ ಸಚಿವ ಸ್ಥಾನ ಕೊಡಲೇಬೇಕು. 2023ರಲ್ಲಿಯೂ ಕೂಡ ಆಕಾಂಕ್ಷಿ ಆಗಿದೆ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂದಾಗ ಆಗ ಸಿಗ್ಲಿಲ್ಲ, ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಆ ಮಿಸ್ಟೇಕ್ ಏನು? ಸಚಿವ ಸ್ಥಾನದ ವಿಚಾರ. ಅದನ್ನ ಸರಿಪಡಿಸಿದ್ರೆ ಸರಿಪಡಿಸ್ಲಿ ಅಂತ. ಹೇಗೆ ಸರಿಪಡಿಸ್ತಾರೆ ಗೊತ್ತಿಲ್ಲ ಅಂತ ಕೃಷ್ಣಪ್ಪ ಹೇಳ್ತಾ ಇದ್ದಾರೆ. ಈ ಹಿಂದೆ ಸಚಿವನಾಗಿ ಉತ್ತಮ ಕೆಲಸವನ್ನ ಮಾಡಿದ್ದೇನೆ, ಸಚಿವ ಸ್ಥಾನ ಕೊಡ್ತಿದ್ರೆ ಏನ್ ಮಾಡಬೇಕು ನೋಡ್ತೇವೆ ಅಂತ ಹೇಳಿದ್ದಾರೆ. ಈ ಚಾಲೆಂಜ್ ಹಾಕೋದಿದೆಯಲ್ಲ, ಆ ಕೆಪಾಸಿಟಿ ಇದೆ ಕೃಷ್ಣಪ್ಪ ಅವರಿಗೆ, ಅವ್ರ ಮಗ ಪ್ರಿಯಾ ಕೃಷ್ಣಗೂ ಕೂಡ. ಏಕೆಂದ್ರೆ ತಮ್ಮದೇ ವರ್ಚಸ್ಸಲ್ಲಿ ಬೆಳ್ಕೊಂಬಂದಂತವ್ರು ಈ ನಾಯಕರು ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ. ಅದರ ಜೊತೆಗೆ GBA ಎಲೆಕ್ಷನ್ ಇದೆ. GBA ಎಲೆಕ್ಷನ್ ಬೇರೆ ಇಂಪಾರ್ಟೆಂಟ್ ಅಲ್ವಾ? 2 ಕ್ಷೇತ್ರ, ಬರೀ 2 ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದಂತವ್ರು ಕೂಡ ಅಲ್ಲ ಇವರು. ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಹೊಂದಿರುವಂತವ್ರು. ಕೃಷ್ಣಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತಾಡ್ಸಿದ ನೋಡೋಣ. ಸಚಿವ ಸ್ಥಾನ ವಂಚಿತ ಅಸಮಾಧಾನಿತ ಶಾಸಕರಾಗಿರುವಂತಹ ಕೃಷ್ಣಪ್ಪನವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ಸಿಎಂ ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಇವತ್ತು KPCC ಅಧ್ಯಕ್ಷರು ಬಂದ್ರು. ತಮ್ಮ ಸಮಾಧಾನ ಆಯ್ತಾ? ಹೇಗೆ ಸಮಾಧಾನ ಆಗೋ ಪ್ರಶ್ನೆ ಅಲ್ಲಪ್ಪ. ಸ್ನೇಹಿತರುಗಳು ಬಂದಿದ್ರು, ಹೋದ್ರು, ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರ್ ಮಾಡಿ ಅಂತ ಹೇಳಿದೀನಿ ಅಷ್ಟೇ. ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನಾಯ್ತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ಸರಿ, ಪ್ರಶ್ನೆ ಇರುವಂತದ್ದು ಈಗಾಗಲೇ ಒಂದು ಸ್ಥಾನ ಮಾತ್ರ ಖಾಲಿ ಇದೆ, ಅದನ್ನ ಮಹಿಳೆಯರು ಕೊಡಬೇಕು ಅನ್ನುವಂಥ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಅವರು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ, ಹೇಗೆ ಅಂತ? ನೋಡಿ, ನಾನು ಹೇಳದ್ ಕೇಳಿ, ಇದರಲ್ಲಿ ಪ್ರಶ್ನೆ ಅದಲ್ಲ, ಗೊತ್ತಾಯ್ತಾ? ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ರೆ ನಾವು ಅಲ್ಲಿ ಅವೆಲ್ಲ ಏನು ಇಲ್ಲದೆ ಇಬ್ಬರಿಬ್ಬರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ನಾವು ಯಾರು ಗೆಲ್ಲದೆ ಇದ್ದ ಗೆದ್ದು ಬೈ ಎಲೆಕ್ಷನ್ ಸೋಲಿಸಿದ್ದೀವಿ. 20 ಸೀಟ್ ಸೋತಾಗ 1 ಸೀಟ್ ಗೆದ್ದಿದೆ, ಗೊತ್ತಾಯ್ತೇನಪ್ಪ? ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾವು ಗೆದ್ಬಿಟ್ಟು ನಮಗೆ ಏನಿಲ್ಲ ಸುಮ್ಮನೆ ಇರಿ ಅಂದ್ರೆ ಏನರ್ಥ? ನನಗೆಲ್ಲ ಅವಮಾನ ಮಾಡ್ತಾ ಇರೋದು ಅವರು. ಓಟ್ ಹಾಕಿದ್ರಲ್ಲ ನಮ್ಮನ್ನ, ಕಾಂಗ್ರೆಸ್ನ ನಂಬಿ, ನಮ್ಮನ್ನ ನಂಬಿ, ಆ ಜನಕ್ಕೆ ಅವಮಾನ ಆಗಿದೆ. ಕ್ಷೇತ್ರ ಜನಕ್ಕೆ ಅವಮಾನ ಆಗಿದೆ. ಗೋವಿಂದರಾಜನಗರ, ವಿಜಯನಗರ ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ, ಗೊತ್ತಾಯ್ತೇನಪ್ಪ?
ನಮಗೆ ನಾವು ಒಂದು ಪ್ರಶ್ನೆ ಅಲ್ಲ. ನಮಗೆ ಗೊತ್ತಾ, ನಾವೇನು ಇದರಿಂದ ಏನು ಜೀವನ ಮಾಡೋರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು. ಏನು ಹೇಳಿ, ಇವನೇನು ಲಂಚ್ಕೋರ ಅಲ್ಲ, ಭ್ರಷ್ಟ ಅಲ್ಲ, ಏನೂ ಅಲ್ಲ, ಅವ್ನ ಪಾಡ್ಗೆ ಅವ್ನು ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟವ್ರು ಅವರು. ನಾವೂ ಅಷ್ಟೇ, ನಾವೇನು ಇದರಿಂದ ಜೀವನ ಏನು ಮಾಡ್ತಾ ಇಲ್ಲ. ಗೊತ್ತಾಯ್ತೇನಪ್ಪ, ಜನಸೇವೆಗೆ ಅವಕಾಶ ಸಿಕ್ತು ಅಂತ ಮಾಡೋದಷ್ಟೇ. ಮಂತ್ರಿ ಆದಾಗ ಯಾರು ಮಾಡದೇ ಇರುವಂಥ ರೆಕಾರ್ಡ್ ಮಾಡಿ ಬಂದಿದ್ದೀವಿ. ಗೊತ್ತಾಯ್ತೇನಪ್ಪ, ಒಂದೂವರೆ ವರ್ಷದಲ್ಲಿ ಮಂತ್ರಿ ಆದಾಗ ಹೌಸಿಂಗಲ್ಲಿ ಏನೇನು ರೆಕಾರ್ಡ್ ಮಾಡಬೇಕು ಅದೆಲ್ಲ ರೆಕಾರ್ಡ್ ಯಾರು ಮುರಿಯೋಕ್ಕಾಗಲ್ಲ. ಇನ್ನು 8 ವರ್ಷದಿಂದ. ಗೊತ್ತಾಯ್ತೇನಪ್ಪ, ನಾವು ಮಾಡಿರೋ ರೆಕಾರ್ಡು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿ, ಅಷ್ಟು ಸಿದ್ದರಾಮಯ್ಯನವರೇ ಅಸೆಂಬ್ಲಿನಲ್ಲಿ ಹೊಗಳಿದ್ರು. ಏನಂತ, ಏಯ್ ನೋಡ್ರಿ, ನೀನು ಮಾಡಲಿಲ್ಲ. ಎದುರುಗಡೆ ಒಬ್ಬ ಮಂತ್ರಿನ ಕೂರಿಸ್ಕೊಂಡು ಬಜೆಟ್ ನಮ್ಮ ಅವನು ಬಸವರಾಜ್ ಅವ್ರದ್ದು ಲಾಸ್ಟ್ ಇದರಲ್ಲಿ ಬಜೆಟಲ್ಲಿ, ಕೃಷ್ಣಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೊಗಳ್ಬಿಟ್ಟು ಮೆರಿಟು ಎಲ್ಲ ಅವರೇ ಹೊಗಳಿದ್ರು. ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇವತ್ತವರೆಗೂ ಏನು ಮಾಡಿಲ್ಲಪ್ಪ. ಅದನ್ನು ನಾವು ಮೆರಿಟ್ ಇಲ್ವಾ, ಇಲ್ಲ ಕೆಪಾಸಿಟಿ ಇಲ್ವಾ, ಇಲ್ಲ ನಾವೇನೋ ಭ್ರಷ್ಟರ, ಲಂಚ್ಕೋರ್ರ, ಇವ್ರದ್ದೇನಾದ್ರು ಏನಾದರೂ ಯಾರ್ದನ ಇದು ಮಾಡಿದೀವೇನಪ್ಪ, ನಾವೇನು ಭ್ರಷ್ಟರೇನಪ್ಪ? ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡದಿದ್ರೆ ನಾನು ಸುಮ್ಮನಾಗೋದಿಲ್ಲ, ಸಮಾಧಾನ ಆಗುವಂತ ಪ್ರಶ್ನೆಯೇ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರಬೇಕು. ಕೃಷ್ಣಪ್ಪ ಹಿರಿಯರಿದ್ದಾರೆ, ಈಗ ಅವರಿಗೆ ನೋವಾಗಿದೆ. ಕೃಷ್ಣಪ್ಪ ಭೇಟಿ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಇದೆ. ಅವರು ಹಿರಿಯರಿದ್ದಾರೆ, ಅವರಿಗೆ ನೋವಾಗಿದೆ ಅಂತ. ಏನು ಸ್ಥಾನ ಕೊಡಬೇಕು ಅಂತ ವರಿಷ್ಠರು ನಿರ್ಧಾರ ಮಾಡ್ತಾರೆ. ರಾಹುಲ್ ಗಾಂಧಿ ಅವರೇ ನೇರವಾಗಿ ಮಾತನಾಡ್ತಾರೆ. ರಾಜಕೀಯದಲ್ಲಿ ಏನಾದರೂ ಬೇಕಾದ್ರೆ ಆಗಬಹುದು. ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ವಲ್ಲ, ಟ್ವಿಸ್ಟ್ ಇನ್ನೂ ಇದೆ ಅಂತ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ದು ಅವ್ರ ಸಂಬಂಧ ಕಾಲೇಜಿಂದ, ಅವರು ನನ್ನ ಸೀನಿಯರ್ ಇದ್ದರು ಕಾಲೇಜಲ್ಲಿ, ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಆದಷ್ಟು ಅದನ್ನ ತಡ್ಕೊಂಡು ಹೋಗೋಣ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದ್ದೀನಿ. ಸಮಾಧಾನವಾಗಿದ್ದೀನಿ ಅಂತ ಹೇಳಿದ್ದಾರೆ, ಅದೇ ಸಂತೋಷ. ಪಾಲಿಟಿಕ್ಸ್ ಈಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಇರುವಾಗ ಏನಾದರೂ ಆಗುತ್ತೆ ಪಾಲಿಟಿಕ್ಸ್ ಅಲ್ಲಿ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅಂತ. ಪಕ್ಷ ಹೇಳಿದ್ರೆ ನಾನು ತ್ಯಾಗಕ್ಕೆ ಸಿದ್ಧನಿದ್ದೇನೆ, ಕೃಷ್ಣಪ್ಪಗಾಗಿ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ. ನ್ಯೂಸ್ 18ಗೆ ಸಚಿವ ಬಾಲಕೃಷ್ಣ ಅವರ ಹೇಳಿಕೆ. ಮೊದಲ ಬಾರಿಗೆ ಸಚಿವರಾಗಿರುವಂತವರು ಬಾಲಕೃಷ್ಣ ಅವರು 5 ಬಾರಿ ಗೆದ್ದಿದ್ರು ಕೂಡ ಸಚಿವರಾಗಿರ್ಲಿಲ್ಲ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ಗೆ ಬಂದ್ಮೇಲೆ ಈಗ ಸಚಿವರಾಗಿದ್ದಾರೆ. ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರಂತೆ. ಬಾಲಕೃಷ್ಣ ಅವರು ನೆಂಟರಾಗಬೇಕು ಕೃಷ್ಣಪ್ಪ ಅವರಿಗೆ. ನೆಂಟರಿಗೆ ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಬಾಲಕೃಷ್ಣ ಅವರು. ಅಸಮಾಧಾನಿತರು ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ಕೆಲವರು ಸಮಾಧಾನ ಆಗಿದ್ದಾರೆ, ಕೆಲವರು ಆಗಿಲ್ಲ. ನ್ಯೂಸ್ 18ಗೆ ಸಚಿವ ಬಾಲಕೃಷ್ಣ ಅವರ ಹೇಳಿಕೆ. ಇದೊಂದು ಸಾಕಲ್ಲ ಈಗ ಕೃಷ್ಣಪ್ಪ ಅವರು ಇನ್ನೊಂದು ಸ್ವಲ್ಪ ಬಾರ್ಗಿನ್ ಮಾಡ್ಲಿಕ್ಕೆ. ಇನ್ನ ಬಾಲಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಕೆಲ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೂಡ ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಅಸಮಾಧಾನವನ್ನ ತಣಿಸೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೆಲ ಸಚಿವರಿಗೆ ಮತ್ತು ಶಾಸಕರಿಗೆ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ, ನೂತನ ಸಚಿವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಶಾಸಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಯಾಕೆ ಪರಿಗಣಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ತಾವು ಕೂಡ ಈಗಾಗಲೇ ಕೆಲವರನ್ನ ಭೇಟಿ ಮಾಡಿದಿರಿ. ಅವರ ಅಭಿಪ್ರಾಯ ಏನಿತ್ತು ಅಂತ? ನೋಡ್ರಿ, ನ್ಯಾಚುರಲಿ ಅವರ ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಬೇಕು. ಕಾರಣ ಏನಂತಂದ್ರೆ, ನಮಗೆ ಅವರೆಲ್ಲ ಹಿರಿಯ ಶಾಸಕರು, ಅರ್ಹತೆ ಮತ್ತೆ ಯೋಗ್ಯತೆ ಇರತಕ್ಕಂಥವರೇ ಎಲ್ಲ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥವ್ರು. ಆಗ್ಲೇಬೇಕು ಅಂತ ಪಟ್ಟಣ ಹಿಡಿದಂತವರಿಗೆ ಸೂತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವ್ರನ್ನ ಒಳಕರ್ಕಬೇಕು ಅನ್ನೋ ರೀತಿಯಲ್ಲಿ ಏನಾದ್ರು ಚರ್ಚೆ ಆಗ್ತಾ ಇದೆ, ಹೇಗೆ ಅಂತ ಅದು ಬಗ್ಗೆ ಏನು ಮಾಹಿತಿ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿಗಳು ತೀರ್ಮಾನ ಚರ್ಚೆ ನಡೆಸ್ತಾ ಇದ್ದಾರೆ, ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೋ ಮಾಡಲಿ. ಅವರ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನಕ್ಕೆ ನಮಗೆ ನೋಡಿ ಮುಖ್ಯ ಉದ್ದೇಶ ಇರತಕ್ಕಂಥದ್ದು 28 ಚುನಾವಣೆ ಗೆಲ್ಲಬೇಕು. 29ಕ್ಕೆ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ
ಈ ದೇಶದ ಪ್ರಧಾನಿ ಮಾಡಬೇಕು ನಾವು. ಇದು ನಮ್ಮ ಮುಂದೆ ಇರತಕ್ಕಂಥ ಟಾಸ್ಕು. ನಮ್ಮ ನಾಯಕತ್ವ ಅಥವಾ ಇಲಾಖೆ ಅಥವಾ ಮಂತ್ರಿಗಿರಿ ಇದೆಲ್ಲ ಇಂಪಾರ್ಟೆಂಟ್ ನಮಗೆ. ಎಂ ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ, ನನ್ನ ಸಚಿವನಾಗಿ ಮಾಡಲೇಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗ ಕೋಟವೂ ಕೂಡ ಫಿಲ್ ಆಗಿದೆ. ಈಗ ಯಾವ ರೀತಿಯಾಗಿ ಒಂದೊಮ್ಮೆ ಏನಾದರೂ ಅವಕಾಶಗಳಿದೆಯಾ, ಹೇಗೆ ಅಂತ? ಒಕ್ಕಲಿಗರಾಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ ಖಂಡಿತ ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಸರ್, ಈಗ ಸಚಿವರಾಗಿದ್ದೀರಿ, ಇಂಥದ್ದೇ ಖಾತೆ ಬೇಕು ಅನ್ನೋ ನಿರೀಕ್ಷೆಗಳಿದೆಯಾ, ಹೇಗೆ ಅಂತ? ಇಲ್ಲ ನಾವು ನಮ್ಮವರೇ ಮುಖ್ಯಮಂತ್ರಿಗಳು, ನಮಗೇನು ಇಂಥ ಖಾತೆ ಬೇಕು ಅಂತಕ್ಕಂಥದ್ದೇನಿಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ಕೂಡ ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಪಕ್ಷ ಒಂದೊಮ್ಮೆ ನನಗೇನಾದ್ರೂ ಸೂಚನೆಯನ್ನು ಕೊಟ್ರೆ, ಅಗತ್ಯ ಬಿದ್ದರೆ ನಾನು ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಾತನ್ನ ಪ್ರಸ್ತಾಪ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಕೊಡ್ತಾರೆ. ಹೊರಟ್ಟಿ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಅವಿಶ್ವಾಸ ನಿರ್ಣಯದ ಪ್ರಶ್ನೆ ಬರಲ್ಲ, ನಾವು ಅವಿಶ್ವಾಸ ನಿರ್ಣಯ ಮಂಡಿಸಲ್ಲ, ಅವರೇ ರಾಜೀನಾಮೆ ಕೊಡ್ತಾರೆ. ಕೃಷ್ಣಪ್ಪ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಖಾತೆ ಹಂಚಿಕೆಗೆ ಇನ್ನೂ ಸಮಯ ಇದೆಯಂತೆ. ಮುಖ್ಯಮಂತ್ರಿಗಳ ಹೇಳಿಕೆ, ಇನ್ನೂ ಸಮಯ ಇದೆಯಂತೆ. 5 ದಿನ ಆಗೋಯ್ತು ಆಲ್ರೆಡಿ. BSY ಎಷ್ಟು ದಿನ ಒಬ್ಬರೇ ಸಿಎಂ ಇದ್ರು ಅಂತ ತಿರುಗೇಟನ ಕೊಟ್ಟಿದ್ದಾರೆ. ಎಷ್ಟು ದಿನ ಇದ್ರು, 25 ದಿನ ಇದ್ರು ಇಲ್ಲ ಅಂತಲ್ಲ, ಬಟ್ ಯಾವ ಸಂದರ್ಭದಲ್ಲಿ ಯಾರು ಯಾವಾಗ ಇದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಂಥ ಸಂದರ್ಭ, ಮತ್ತೆ ಇನ್ನೆಷ್ಟು ವರ್ಷ ಇದೆ ಎಲೆಕ್ಷನ್ನು, ಅವಾಗ ಇನ್ನೆಷ್ಟು ವರ್ಷ ಇತ್ತು, ಅದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸಚಿವ ಸ್ಥಾನ ಸಿಗದ ಹಿರಿಯರಿಗೆ ಏನಾದರೂ ಜವಾಬ್ದಾರಿ ಕೊಡ್ತೀವಿ, ನಿಮಗೆ ಹೇಳಿಯೇ ಮಹಿಳಾ ಮಂತ್ರಿ ನೇಮಕ ಮಾಡ್ತೀವಿ, ಸಿದ್ದರಾಮಯ್ಯನವರಿಗೆ ಬೇಜಾರಾಗಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಡಿಕ್ಲೇರ್ ಮಾಡಿದ್ದಾರೆ, ಅರ್ಥ ಆಯ್ತಾ. ಈ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ರು ಅವ್ರನ್ನೇ ನಾನು ಪ್ರೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಅವರು ಪೇಪರ್ ಅಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ, ಬರ್ದೇರ್ ಆಸ್ ಎ ಪ್ರೋಟಮ್ ಸ್ಪೀಕರ್ ಆರ್ ರೆಗ್ಯುಲರ್ ಚೇರ್ಮನ್, ಎರಡೇ ವ್ಯತ್ಯಾಸ ಇರುತ್ತೆ, ಬೇರೆ ಏನಿಲ್ಲ. ಈ ಹ್ಯಾಸ್ ಅಕ್ಸೆಪ್ಟೆಡ್ ಟು ರಿಸೈನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕು, ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು ಯು. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಇಲ್ಲಿ ನೋಡ್ತಾ ಇದೀವಲ್ಲ, ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ಗಳು, ಬರ್ತಾ ಇರುವಂತ ಸ್ಟೇಟ್ಮೆಂಟ್ಗಳು, ಸ್ಪೆಷಲಿ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಗಮನಿಸೋದಾದ್ರೆ, ಪೊಲಿಟಿಕ್ಸ್ ಅಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ ಹೇಳಿದಂತದ್ದು ನೋಡೋದಾದ್ರೆ, ಪಿಕ್ಚರ್ ಅಭಿ ಬಾಕಿ ಹೇ ಇದ್ದಂತೆ ಕಾಣಿಸ್ತಾ ಇದೆ. ಮಿನಿಸ್ಟರ್ ಗಿರಿಲಿ ಇನ್ನೂ ಯಾರಿಗಾದ್ರೂ ಕೊಕ್ಕೊಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಅದರ ಜೊತೆಗೆ 5 ದಿನ ಆಗೋಯ್ತು ಈಗ ಆಲ್ರೆಡಿ ಸಚಿವ ಸಂಪುಟ ರಚನೆ ಆಗಿ, ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕೆ ಖಾತೆಗಳನ್ನು ಹಂಚಿಕೆ ಮಾಡ್ತಾ ಇಲ್ಲ ಇನ್ನು? ಪೃಥ್ವಿ, ವಿಜಯನಗರದ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅತಿ ದೊಡ್ಡ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಅವರ ಪುತ್ರ ಪ್ರಿಯಾಕೃಷ್ಣ ಅವರು ಕೂಡ ಹೈಕಮಾಂಡ್ ಬಲವ ಮೇರೆಗೆ ಇದೀಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು KC ವೇಣುಗೋಪಾಲ್ ಸೇರಿದಂತೆ ಅನೇಕ ನಾಯಕರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಮೊನ್ನೆ ಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸುರ್ಜೇವಾಲರ ಭೇಟಿಯಾದ ಸಂದರ್ಭದಲ್ಲೂ ಕೂಡ BDA ಅಧ್ಯಕ್ಷ ಸ್ಥಾನ ಮತ್ತು KPCC ಕಾರ್ಯಾಧ್ಯಕ್ಷ ಹುದ್ದೆ ಅಥವಾ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಡುವ ಭರವಸೆಯನ್ನು ಕೂಡ ಕೊಟ್ಟರು. ಮಿಸ್ಟೇಕ್ ಆಗಿದೆ ನಮ್ಮಲ್ಲಿ ಅಂತ ಹೇಳಿದಕ್ಕೆ, ಮಿಸ್ಟೇಕನ್ನು ಸರಿಪಡಿಸಿ ಅಂತ ಹೇಳಿದ್ರೆ ಅದು ಮಂತ್ರಿ ಸ್ಥಾನ ಒಂದೇ ಪರಿಹಾರ ಅಂತೇಳಿ ಕೃಷ್ಣಪ್ಪನವರು ಹೇಳ್ತಿರ್ತಕ್ಕಂಥದ್ದು. ಇವತ್ತು ಅಷ್ಟೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ BK ಹರಿಪ್ರಸಾದ್ ರವರು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ನನ್ನನ್ನು ಕಡೆಗಣಿಸಲಾಗಿದೆ, 2023 ಕಡೆಗಣಿಸಲಾಗಿರ್ತಕ್ಕಂಥದ್ದು ಮತ್ತು ಇದು ಸಂಪೂರ್ಣ ಉದ್ದೇಶಪೂರ್ವಕವಾಗಿ ಮಾಡಿದ್ದಂತೇಳಿ ಯಾರೋ ಒಬ್ಬರ ಮೇಲೆ ಪರೋಕ್ಷವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಚಿವ ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತೇಳಿ ಕೇವಲ ಹೇಳಿಕೆಗಷ್ಟೇ ಬಾಲಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಒಂದು ವೇಳೆ ಶರತ್ ಬಚ್ಚೇಗೌಡರವರ ಹೆಸರು ಸಚಿವ ಸಂಪುಟದಲ್ಲಿದ್ದರೆ ಬಾಲಕೃಷ್ಣ ಅವರು ಕೂಡ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗಿತ್ತು. ಅಂತಿಮವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಕೊಟ್ಟ ಮಾತಿನಂತೆ ಬಾಲಕೃಷ್ಣ ಅವರಿಗೆ ಮಂತ್ರಿಯನ್ನು ಮಾಡಿರ್ತಕ್ಕಂಥ. ಹಾಗಾಗಿ ಮೊದಲ ಬಾರಿ ಅವರ ಜೀವಮಾನದಲ್ಲಿ ಮೊದಲ ಮಂತ್ರಿ ಆಗಿರ್ತಕ್ಕಂಥದ್ದು ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಯಾರನ್ನ ರಾಜೀನಾಮೆ ಕೊಡಿಸೋದು ಅನ್ನೋದು ಕೂಡ ಎಲ್ಲೊಂದು ಕಡೆ ದೊಡ್ಡ ತಲೆನೋವಾಗಿರ್ತಕ್ಕಂಥ. ಈಗಾಗಲೇ ಒಕ್ಕಲಿಗ ಯಾವುದೇ ಸಚಿವರನ್ನು ಕೂಡ ರಾಜೀನಾಮೆ ಕೊಡಿಸೋದು ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಮೊದಲ ಬಾರಿ ಆಗಿರ್ತಕ್ಕಂಥ ಶಿವಲಿಂಗೇಗೌಡ ಮತ್ತು ಬಾಲಕೃಷ್ಣ ಅವರನ್ನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋದು ಬಹು ಕಷ್ಟದ ಮಾತು. ಇನ್ನು ಮಂಡ್ಯದಲ್ಲಿ 2 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಕೊನೆಯ ಗಳಿಗೆಯಲ್ಲಿ ಸುರ್ಜೇವಾಲರವರ ಮತ್ತು ಮುಖ್ಯಮಂತ್ರಿಗಳ
ಕೃಪಾ ಕಟಾಕ್ಷದಿಂದ ಎಲ್ಲೊಂದು ಕಡೆ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಕೂಡ ಹಿರಿಯರಾಗಿರ್ತಕ್ಕಂಥದ್ದು ಮತ್ತು ಅವರದೇ ಜಿಲ್ಲೆಯ ಅನೇಕ ಶಾಸಕರು ಕೂಡ ಅವರ ಮಂತ್ರಿ ಸ್ಥಾನದ ವಿಚಾರದಲ್ಲಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಎಲ್ಲೊಂದು ಕಡೆ ಅವರು ಸಚಿವರಾದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಗಳು ಕೂಡ ಕೈ ಆಗ್ತಿದೆ ಅಂತೇಳಿ ಯಾರು ಕೂಡ ಅವರ ಬೆನ್ನಿಗೆ ನಿಂತಿರಲಿಲ್ಲ. ಕೊನೆಗಳಿಗೆ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಆಗಿರ್ತಕ್ಕಂಥ, ಹಾಗಾಗಿ ಚಲುವರಾಯಸ್ವಾಮಿಯವರು ಹಿರಿಯರಾಗಿದ್ದರಿಂದ ಅವರ ರಾಜೀನಾಮೆ ಪಡೆದುಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಸದ್ಯ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು ಮತ್ತು ರಾಜ್ಯ ಸಂಧಾನದ ಕಾರಣಕ್ಕಾಗಿ ಇದೀಗ ಹೈಕಮಾಂಡ್ ಬುಲಾವ ಮೇರೆಗೆ ಪ್ರಿಯಾ ಕೃಷ್ಣ ಅವರು ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಸದ್ಯ ಕೃಷ್ಣಪ್ಪನವರ ಸಮಾಧಾನ ಪಡಿಸುವ ಯತ್ನ ಮುಂದುವರೆದಿರ್ತಕ್ಕಂಥದ್ದು. ಪೃಥ್ವಿ ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಜೊತೆ ಇಂದು ಸಿಎಂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಸಚಿವ ಸ್ಥಾನ ಯಾರಿಗೆ ಕೊಡೋದು, ಮತ್ ಯಾರಿಗಾದ್ರೂ ಕೊಕ್ಕನ್ನ ಕೊಡಬೇಕಾ, ಮಹಿಳಾ ಸ್ಥಾನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಕೃಷ್ಣಪ್ಪ ಅವರ ಅಸಮಾಧಾನ ಯಾವ ರೀತಿಯ ಬಗೆಹರಿಸಬೇಕು, ಗಾಯತ್ರಿ ಶಾಂತೇಗೌಡ ಅವರಿಗೆ ನಿಗದಿಯಾಗಿದ್ದಂತ ಸ್ಥಾನ ಅವರಿಗೆ ಕೊಡೋದಾ, ಬೇರೆಯವರಿಗೆ ಕೊಡೋದಾ, ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅಸಮಾಧಾನ, ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಸಿಎಂ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಈವನ್ ಹಿರಿಯ ಶಾಸಕರ ಅಸಮಾಧಾನ ಇರಲಿ, ಸಿದ್ದರಾಮಯ್ಯನವರೇ ಸ್ವತಃ ಅಸಮಾಧಾನ ಅಂತಾನೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಯಾಕೆಂದ್ರೆ ಅವ್ರ ಮನೆಯಿಂದ 1.5 ಕಿಲೋಮೀಟರ್ ಅಷ್ಟೇ ದೂರ ಇದ್ದಿದ್ದು ರಾಜಭವನ. ತುಂಬಾ ದೂರ ಏನಿರಲಿಲ್ಲ, 100 ಕಿಲೋಮೀಟರ್ ಇತ್ತಪ್ಪ, ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಏನು ಹೇಳಕ್ಕೆ ರೀಸನ್ಸ್ ಇಲ್ಲ ಅಲ್ಲಿ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ಪಟೇಲ್ರಲ್ಲಿ ನೋಡ್ತಾ ಇದ್ವಿ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಒಂದ್ ಕಡೆ ಹಿರಿಯ ಶಾಸಕರ ಅಸಮಾಧಾನ ಒಂದು ತೂಕ ಆದ್ರೆ ಸಿದ್ದರಾಮಯ್ಯನವರ ಅಸಮಾಧಾನ ಅದಕ್ಕಿಂತ ಇನ್ನೂ ಜಾಸ್ತಿ ತೂಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಮನವೊಲಿಸಿ ಮತ್ತು ಒಂದ್ ಕಡೆ ಅದಕ್ಕೊಂದು ಪರಿಹಾರ ಮತ್ತೆ ಅವರನ್ನು ಕೂಡ ಸಮಾಧಾನ ಪಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಪೃಥ್ವಿ ಎಲ್ಲೊಂದು ಕಡೆ ಕೊನೆಗಳಿಗೆ ಕೂಡ ಜಮೀರ್ ಅಹಮದ್ ಅವರು ಮಂತ್ರಿ ಆಗೋದು ಬೇಡ, ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಿದರು, ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಮರ್ಯಾದೆಯನ್ನು ತೆಗೆದರು ಎಂಬ ಕಾರಣಕ್ಕಾಗಿ ಮತ್ತು ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಬಾರ್ದು, ಪಕ್ಷ ಸೂಚಿತ ಅಭ್ಯರ್ಥಿಗೆ ಕೆಲಸ ಮಾಡಬೇಕಂತ ಸೂಚಿಸಿದ್ರು ಕೂಡ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರು ಮಾತು ಮೀರಿ ಅಂತೇಳಿ ಎಲ್ಲೊಂದು ಕಡೆ ಜಮೀರ್ ಅಹಮದ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ವಿಚಾರಕ್ಕೆ ಎಲ್ಲೊಂದು ಕಡೆ ಜ್ವಾಲಾಗ್ನಿಯಾಗಿದೆ ಅಂತ ಸಿದ್ದರಾಮಯ್ಯನವರಿಗೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡಿಂದ ಬಂದಂಥ ಲೀಸ್ಟನ್ನು ನೋಡಿ ಆ ಜ್ವಾಲಾಗ್ನಿ ಧಗಧಗಿಸಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಉತ್ತರ ಕರ್ನಾಟಕದ ಭಾಗದ ಕುರುಬರಿಗೆ ಅವಕಾಶ ಕೊಡಬೇಕಂತೇಳಿ ತಮ್ಮ ಬೇಡಿಕೆಯಲ್ಲಿ ಕೂಡ ತಮ್ಮ ಲೀಸ್ಟ್ನಲ್ಲಿ ಕೇವಲ ಬ್ಯಾಡಗಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣರ ಒಬ್ಬರೇ ಹೆಸರನ್ನು ನಮೂದಿಸಿದರು. ಆದರೆ ಸುರ್ಜೇವಾಲರವರ ಕೈಚಳಕದಿಂದ ಎಲ್ಲೊಂದು ಕಡೆ ಗಾಯತ್ರಿ ಶಾಂತೇಗೌಡರು MLC ಆಗಿರ್ತಕ್ಕಂಥ ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡರ ಹೆಸರು ಎಲ್ಲೊಂದು ಕಡೆ ಪಟ್ಟಿಯಲ್ಲಿ ಬಂದಿರತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕದ ಭಾಗದ ಕುರುಬ ಸಮುದಾಯದ ಆಕ್ರೋಶಕ್ಕೆ ಗುರಿಯಾದ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ರಾಘವೇಂದ್ರ ಹಿಟ್ನಾಳ್ರವರು ಕೂಡ ಮಂತ್ರಿ ಸ್ಥಾನಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದರು, ಅವರ ಸಿಟ್ಟಿಗೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಗಾಯತ್ರಿ ಶಾಂತೇಗೌಡರನ್ನ ವಿರೋಧಿಸಲಾಗದಲೇ ಮತ್ತು ಅವರ ಪರವಾಗಿ ಇಲ್ಲದಾಗದಲೇ ಇಕ್ಕಟ್ಟಿಗೆ ಸಿಕ್ಕಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಪಟ್ಟಿಗೆ ಸೇರಿಸಿದೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಒಂದು ಕಡೆ ಮಹಿಳೆಗೆ ವಿರೋಧ ಮಾಡಿದ್ರು, ಕುರುಬ ಸಮುದಾಯದ ಮಹಿಳೆಗೆ ವಿರೋಧ ಮಾಡಿದ್ರು ಅಂತ ಒಂದು ಕಡೆ ವಿರೋಧ ಕಟ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ಅನೇಕ ಕುರುಬ ಸಮುದಾಯದ ನಾಯಕರು ಮತ್ತು ಕುರುಬ ಸಮುದಾಯದ ಶಾಸಕರಿಂದಲೂ ಕೂಡ ವಿರೋಧ ಕಟ್ಟಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಸುರ್ಜೇವಾಲ ಎಂಬ ಕಾರಣಕ್ಕಾಗಿ ಸುರ್ಜೇವಾಲರಿಗೆ ಕರೆ ಮಾಡಿ ಕೂಡ ಲೆಫ್ಟ್ ರೈಟ್ ತೆಗೆದುಕೊಂಡಂಥ ಸಿದ್ದರಾಮಯ್ಯನವರು ಅವರ ಭೇಟಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಈಗಾಗಲೇ ಶಾಂತೇಗೌಡರಿಂದ ಗಾಯತ್ರಿ ಶಾಂತೇಗೌಡರಿಗೆ ನಿಗದಿಯಾಗಿದ್ದ ಸಚಿವ ಸ್ಥಾನ ಖಾಲಿಯಾಗಿರ್ತಕ್ಕಂಥ ಯಾರಿಗೆ ಕೊಡ್ತಾರೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಹಾಗಾಗಿ ಸದ್ಯಕ್ಕೆ ಇದೀಗ ರೇಸ್ನಲ್ಲಿ ಉಮಾಶ್ರೀ ಹೆಸರು ಮುನ್ನೆಲೆಗೆ ಬಂದಿದ್ರು ಕೂಡ ಇವತ್ತು ಸಂಜೆ ಯಾರನ್ನ ಮಾಡಬೇಕೆಂಬುದರ ಬಗ್ಗೆ ಮತ್ತು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಏನು ಸಚಿವಾಕಾಂಕ್ಷಿಗಳು ಯಾರಿಗೆಲ್ಲ ಏನು ಸಚಿವ ಸ್ಥಾನ ಸಿಕ್ಕಿಲ್ಲ ಅವರ ಸಮಾಧಾನ ವಿಚಾರ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ. ಉಭಯ ನಾಯಕರುಗಳು ಕೂಡ ಖಾತೆ ಹಂಚಿಕೆ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಸದ್ಯ ಇದೀಗ ಮೈಸೂರಿಲಿರ್ತಕ್ಕಂಥ ಸಿದ್ದರಾಮಯ್ಯ ಇವತ್ತು ಸಂಜೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ಉಭಯ ನಾಯಕರು ಸಂಪುಟ ವಿಸ್ತರಣೆ ನಂತರದ ಸಂಕಟಗಳು ಮತ್ತು ಖಾತೆ ಹಂಚಿಕೆ ವಿಚಾರ ಮತ್ತು ಗಾಯತ್ರಿ ಶಾಂತೇಗೌಡರಿಗೆ ನಿಗದಿಯಾದ ಸಚಿವ ಸ್ಥಾನವನ್ನು ಮಹಿಳಾ ಕೋಟಾದಲ್ಲಿ ಯಾರಿಗೆ ಕೊಡಬೇಕು ಎಂಬುದರ ಬಗ್ಗೆ ಮತ್ತು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತು ಅಧಿವೇಶನ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಮಹಿಳಾ ಕೋಟಾದಲ್ಲಿ ಯಾರಿಗೆ ಲಕ್, ಹೈಕಮಾಂಡ್ ಸೂಚಿಸಲಿರುವಂತಹ ಹೆಸರು ಯಾರದ್ದು? ಮಹಿಳಾ ಶಾಸಕಿಯರ ನಡುವೆ ಪೈಪೋಟಿ ನಡೀತಾ ಇದೆ. ಹೈಕಮಾಂಡ್ ಸೂಚಿಸಿದ್ದೇ ಗಾಯತ್ರಿ ಶಾಂತೇಗೌಡರದು. ಅದಾದ್ಮೇಲೆ ರಾಜ್ಯದ ನಾಯಕರಿಗೆ ಆ ಒಂದು ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು. ಈಗ ರಾಜ್ಯದ ನಾಯಕರು ಯಾರನ್ನ ಸೂಚಿಸ್ತಾರೆ ನೋಡ್ಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು, ಉಮಾಶ್ರೀ, ಆರತಿ ಕೃಷ್ಣ, ಗಾಯತ್ರಿ ಶಾಂತೇಗೌಡರು, ನಯನಾ ಮೋಟಮ್ಮ, ಈ ರೀತಿಯಾಗಿ ಸಾಕಷ್ಟು ಜನ ಪೈಪೋಟಿಯನ್ನು ಒಡ್ಡಿದ್ದಾರೆ. ರೂಪಕಲಾ ಶಶಿಧರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಮುನಿಯಪ್ಪ ಅವರಿಂದ ರಾಜೀನಾಮೆ ಪಡ್ಕೊಂಡು ಅವ್ರಿಗೆ ಕೊಡಬೇಕು ಅಂತ. ಕುರುಬಾ ಕೋಟದಲ್ಲಿ ಗಾಯತ್ರಿ ಲಾಬಿಯನ್ನ ಮಾಡ್ತಾ ಇದ್ರೆ, ಸಂಪುಟದಲ್ಲಿ ಈಗಾಗಲೇ
ಕುರುಬ ಲೀಡರ್ಸ್ಗೆ ಆದ್ಯತೆ ಕೊಡಲಾಗಿದೆ, 2 ಕೊಟ್ಟಿರುವಂಥದ್ದು. ಆದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ 3 ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಗಿದೆ. ಸೊ ಹೀಗಾಗಿ ಬಸವರಾಜ ಶಿವಣ್ಣನವರವರ ಹೆಸರನ್ನ ಸಿದ್ದರಾಮಯ್ಯನವರು ಅಲ್ಲಿ ಅವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. MLC ಆರತಿ ಕೃಷ್ಣ, ಉಮಾಶ್ರೀ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಉಮಾಶ್ರೀ ಅವರಿಗೆ ಈಗ ಆಲ್ರೆಡಿ ಉಪಸಭಾಪತಿ ಸ್ಥಾನವನ್ನ ಕೊಡಲಾಗಿದ್ದರೂ ಕೂಡ ಅದಿನ್ನೂ ನೇಮಕ ಆಗದಲೇ ಇರುವಂತ ಕಾರಣಕ್ಕೋಸ್ಕರ ಅಧಿವೇಶನದ ಸಂದರ್ಭದಲ್ಲಿ ನಡೆಯುವಂತ ಪ್ರಕ್ರಿಯೆ, ಅದಕ್ಕೂ ಮುಂಚೆನೆ ಸಚಿವರಾಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನಯನಾ ಮೋಟಮ್ಮ, ಕನಿಜಾ ಫಾತಿಮಾ ಇವರು ಕೂಡ ಪೈಪೋಟಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಮಹಿಳಾ ಕೋಟ ಈಗ ಯಾವ ರೀತಿಯ ಫಿಲ್ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯದ ಯಕ್ಷ ಪ್ರಶ್ನೆ. ಯಾಕೆಂದ್ರೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಜನ ಮಾತನಾಡ್ಕೊಳ್ತಾ ಇರುವಂತದ್ದು. ಸೊ ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡಬೇಕು, ಅದ್ರ ಜೊತೆಗೆ 2 ಸ್ಥಾನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಆಗ್ತಾ ಇದೆಯಂತಲ್ಲ, ಎಲ್ಲಿಗೆ ಬಂತದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಮಾಡಿರಲಿಲ್ಲ. ಅಂದರೆ ಕ್ಯಾಬಿನೆಟ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಒಬ್ಬ ಮಹಿಳಾ ಮಂತ್ರಿಯಾಗಿ ಎಲ್ಲೊಂದು ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಂಚಿಕೆ ಮಾಡುವಂಥದ್ದು ಕೂಡ ಸಹಜ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಒಬ್ಬ ಮಹಿಳೆಯನ್ನು ಕೂಡ ಹೆಸರನ್ನ ಪ್ರಕಟವನ್ನು ಮಾಡಲಾಗಿತ್ತು. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ಹೋಲ್ಡ್ ಅನ್ನು ಮಾಡಿದರೆ ತಡೆ ಹಿಡಿದಿರುವಂಥದ್ದು. ಇದೀಗ ಗಾಯತ್ರಿ ಶಾಂತೇಗೌಡರ ಬದಲು ಯಾರು ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಒಂದು ಕಡೆಗೆ ಮಾಜಿ ಸಚಿವೆ ಆಗಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೀವ್ರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಭೇಟಿ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಸ್ಥಾನವನ್ನು ತಮಗೆ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಪಟ್ಟಣ ಹಿಡಿದಿರುವಂಥದ್ದು. ಮತ್ತೊಂದು ಕಡೆ ರೂಪಾ ಶಶಿಧರ್ ಕೂಡ ಇಲ್ಲೊಂದು ಕಡೆ ಈಗಾಗಲೇ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಕೂಗು ಆಯಾ ಕಾಂಗ್ರೆಸ್ ಪಕ್ಷದ ಶಾಸಕರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸಚಿವ KH ಮುನಿಯಪ್ಪ ಅವರನ್ನ ಬಿಟ್ಟು ಕೈ ಬಿಟ್ಟು ಏನಾದರೂ ಅವರ ಪುತ್ರಿಯಾಗಿರ್ತಕ್ಕಂಥ ರೂಪಾ ಶಶಿಧರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಕಡೆ ಮಹಿಳೆಯರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಕುರುಬ ಸಮುದಾಯದ ನಾಯಕ ಪರಿಷತ್ ಸದಸ್ಯ ಆಗಿರತಕ್ಕಂಥ ಗಾಯತ್ರಿ ಶಾಂತೇಗೌಡರು ಕೂಡ ಇರುವಂತದ್ದು. ಈಗ ತಾನೇ ಅವರು ಪರಿಷತ್ ಸದಸ್ಯರಾಗಿ ಪ್ರಮಾಣವಚನ ಕೂಡ ತೆಗೆದುಕೊಂಡಿದ್ದಾರೆ. ಈಗ ಮಂತ್ರಿ ಆಗುವಂತ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಪರಿಷತ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದಲ್ಲಿ ಮಂತ್ರಿ ಆಗಿರತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಇಲ್ಲೊಂದು ಕಡೆ ಮತ್ತೊಬ್ಬ ಕುರುಬ ಸಮುದಾಯದವರಿಗೆ ಕೊಡುವಂತದ್ದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿನೇ ಈಗ ಗಾಯತ್ರಿ ಶಾಂತೇಗೌಡರ ಬದಲು ಆರತಿ ಕೃಷ್ಣ ಅಥವಾ ಉಮಾಶ್ರೀ ಅವರಿಗೆ ಏನಾದರೂ ಕೊಡ್ತಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಶಾಸಕಿಯಾಗಿರ್ತಕ್ಕಂಥ ನಯನಾ ಮೋಟಮ್ಮ ಅವರು ಕೂಡ ಬಹಳಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳಾ ಮುಸ್ಲಿಂ ನಾಯಕಿಯಾಗಿರ್ತಕ್ಕಂಥವರು ಕನಿಜಾ ಫಾತಿಮಾ ಅವರು ಅವ್ರಿಗೂ ಕೂಡ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸ್ತಾ ಇದೆ ಅನ್ನೋ ಒಂದು ಆಪಾದನೆ ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಈ ಹಿಂದೆ ರಹೀಂ ಖಾನ್ ಅವರು ಕೂಡ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದಂತವರು. ರಹೀಂ ಖಾನ್ ಅವರ ಹೊರತುಪಡಿಸಿ ಉತ್ತರ ಕರ್ನಾಟಕ ಭಾಗದ ಯಾವೊಬ್ಬ ಮುಸ್ಲಿಂ ನಾಯಕರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕನಿಜಾ ಫಾತಿಮಾ ಅವರನ್ನ ಪರಿಗಣಿಸಿದ್ರೆ ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡಬಹುದು ನಿಟ್ಟಿನಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಖಾತೆ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ. ಬಹುಶಃ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಖಾತೆ ಹಂಚಿಕೆ ವಿಚಾರವಾಗಿ ಒಂದು ಸ್ಪಷ್ಟ ನಿರ್ಣಯ ತೆಗೆದುಕೊಂಡು ಇವತ್ತು ಖಾತೆ ಹಂಚಿಕೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಖಾತೆ ಹಂಚಿಕೆ ಮಾಡಿದ ಬಳಿಕವಾಗಿ ಈಗಿರ್ತಕ್ಕಂಥ ಒಂದು ಖಾಲಿ ಸ್ಥಾನವನ್ನ ಮಹಿಳೆಯರಿಗೆ ಕೊಡಬೇಕಾ ಅಥವಾ ಬೇರೊಬ್ಬರಿಗೆ ಯಾರಾದರೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣನವರಿಗೆ ಕೊಡಬೇಕಾ ಅಥವಾ ಕೇವಲವಾಗಿ ಮಹಿಳೆಯರಿಗೆ ಕೊಟ್ಟು ಅದನ್ನು ಯಾರನ್ನ ನೇಮಕವನ್ನು ಮಾಡಿದ್ರೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಮತ್ತೆ ಅವರಿಂದ ಏನ್ ಬೇರೆ ಲೆಕ್ಕಾಚಾರ ಇದೆ, ಹೀಗೆ ಒಂದಷ್ಟು ಲೆಕ್ಕಾಚಾರದ ಆಧಾರದ ಮೇಲೆ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಕಾಲಿರ್ತಕ್ಕಂಥ ಮಹಿಳಾ ಮೀಸಲಾತಿಗೋಸ್ಕರವಾಗಿ ಮಹಿಳಾ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ತೀವ್ರ ಕಸರತ್ತು ಈಗ ರಾಜ್ಯ ಕಾಂಗ್ರೆಸ್ ನಡೀತಿರುವಂತದ್ದು.